ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷೋತ್ತಮ್, ಮೋಟೋ ಬ್ಲಾಗರ್ ಅಂಡ್ ಫುಡ್ ಬ್ಲಾಗರ್, ಕನಕಪುರ. ಈ ಒಂದು ಲೊಕೇಶನ್ ಇವತ್ತು ಹೋಗ್ತಾ ಇರೋದು ಶ್ರೀ ಬೆಟ್ಟದ ಸಿದ್ದೇಶ್ವರ ಬೆಟ್ಟ ಅಂತೇಳಿ. ಇದು ಬಂದು ಫ್ರಮ್ ಬೆಂಗಳೂರು 72 ಕಿಲೋಮೀಟರ್ಸ್ ಆಗುತ್ತೆ. ಫ್ರಮ್ ಕನಕಪುರ ಜಸ್ಟ್ 15 ಕಿಲೋಮೀಟರ್ಸ್ ಆಗುತ್ತೆ. ಈ ಒಂದು ಲೊಕೇಶನ್ ಬಂದು ನಿಮಗೆ ಕನಕಪುರ ಇಂದ ರಾಮನಗರ ರೋಡ್ಗೆ ಹೋಗೋ ಹಳ್ಳಿಮರ್ನಹಳ್ಳಿಯಿಂದ ಉದಾರಹಳ್ಳಿಯಿಂದ ಬೆಟ್ಟದ ಸಿದ್ದೇಶ್ವರ ಟೆಂಪಲ್ಗೆ ಈ ಒಂದು ಜರ್ನಿ ನಾವು ಬೈಕಲ್ಲಿ ಹೋಗ್ತಿದ್ದೋ. ನನ್ನ ಫ್ರೆಂಡ್ ಆದಂತಹ ಚಂದನ್ ಮತ್ತೆ ನಾನು ಅಡ್ವೆಂಚರ್ 390 ಡ್ಯೂಕಲ್ಲಿ ಹೋಗ್ತಾ ಇದ್ದೀವಿ ಇವತ್ತಿನ ಮೋಟೋ ಬ್ಲಾಗ್ ಮಾಡೋದಿಕ್ಕೆ. ತುಂಬಾನೇ ಚೆನ್ನಾಗಿತ್ತು. ಸುಮಾರು ಜನ ಹೋಗಿ ಬೆಂಗಳೂರೆಲ್ಲ ಫುಲ್ಲು ಬಂದು ವಿಡಿಯೋ ಮಾಡಿ ಹಾಕಿದ್ರು. ಸೊ ಆ ವಿಡಿಯೋ ನೋಡಿ ನಾನು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಂದ್ಸಲಿ ಹೋಗಿದ್ದೆ. ತುಂಬಾನೇ ನಂಗೆ ಇಷ್ಟ ಆಯ್ತು ಈ ಒಂದು ಲೊಕೇಶನ್. ಸೊ ಮೋಟೋ ಬ್ಲಾಗ್ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಒಂದು ಒಳ್ಳೆ ಮಾಹಿತಿ ಕೊಡೋಣ ಅಂತ ಹೇಳಿ ನಾನು ಇವತ್ತು ಮೋಟೋ ಬ್ಲಾಗ್ ಮಾಡಿ ಹೊರಡ್ತಾ ಇದ್ದೀನಿ. ಈ ಒಂದು ಲೊಕೇಶನ್ ಬಂದು ತುಂಬಾ ಚೆನ್ನಾಗಿದೆ. 2.5 ಕಿಲೋಮೀಟರ್ ಬಂದು ಫುಲ್ ಆಫ್ ರೋಡಿಂಗ್ ಇದೆ. ಬೆಟ್ಟ ಯಾರೆಲ್ಲ ಫಸ್ಟ್ ಟೈಮ್ ಹೋಗ್ತೀರಾ ಬೈಕಲ್ಲಿ ಕಾರಲ್ಲಿ ಹೋಗ್ಬೋದು. ಸೊ ಬೆಟ್ಟದವರೆಗೂ ಕೂಡ ಬೈಕ್ ಹೋಗುತ್ತೆ. ತುಂಬಾನೇ ಚೆನ್ನಾಗಿದೆ. ಒಂದು ಅಡ್ವೆಂಚರ್ ರೈಡ್ ಮಾಡಬೇಕು ಅಂತಂದ್ರೆ ಬೆಂಗಳೂರಿಂದ ಸುಮಾರು ಜನ ಬಂದಿದ್ರು. ಸೊ ಕನಕಪುರದಲ್ಲಿ ಇದ್ದು ನಮ್ಗೇನೆ ಈ ಲೊಕೇಶನ್ ಏನಿದೆ ಏನು ಅಂತ ಗೊತ್ತಿರ್ಲಿಲ್ಲ. ಹೋಗಿ ನೋಡಿದಾಗ ತುಂಬಾ ಫ್ಯಾಮಿಲೀಸ್ಗಳು ಬಂದಿದ್ರು, ಫ್ರೆಂಡ್ಸ್ಗಳು ಬಂದಿದ್ರು, ಕಪಲ್ಸ್ಗಳು ಬಂದಿದ್ರು, ಹೊಸ ಜನಗಳೆಲ್ಲರೂ ಬಂದಿದ್ರು. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಈ ದೇವಸ್ಥಾನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಬಂದು 6ರಿಂದ 7 ತಿಂಗಳ ಹಿಂದೆಗಡೆನೆ ಇನಾಗ್ರೇಟ್ ಮಾಡಿರೋದು. ಮತ್ತೆ ಇಲ್ಲಿ ಮೇಲ್ಗಡೆ ಬಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಒಂದು ಶಿವ ಮತ್ತೆ ಒಂದು 101 ಶಿವದು ಲಿಂಗಗಳೆಲ್ಲ ಇದೆ. ಮತ್ತೆ ನಂದಿ ಬಾಯಲ್ಲಿ ನೀರೆಲ್ಲ ಬರ್ತಿದೆ. ಒಳ್ಳೆ ವ್ಯೂ. ನಾವು ಕೆಲಸ ಮಾಡಿ ವೀಕೆಂಡು ಒಂದು ನೇಚರ್ನ ಸವಿಬೇಕು ಅಂತಂದ್ರೆ ಈ ಒಂದು ಅಡ್ವೆಂಚರ್ ರೈಡು ಮತ್ತೆ ಬೆಂಗಳೂರಿಂದ ಬರೋರ್ಗಂತೂ ತುಂಬಾನೇ ಚೆನ್ನಾಗಿರುವಂತಹ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಶಿವನ್ ದೇವಸ್ಥಾನ ಫ್ರಂಟ್ ಅಲ್ಲಿ ಹೋಗ್ತಾ ಇದ್ದಂಗೆ ನಮ್ಗೆ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಈ ಸಿದ್ದಪ್ಪಾಜಿದು ಸುಮಾರು ಅನೇಕ ವರ್ಷಗಳ ಹಿಸ್ಟ್ರಿನೇ ಇದೆ. ಅದೊಂದು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಮತ್ತೆ ಇವಾಗ ಬಂದು ಫುಲ್ ಸಿಮೆಂಟ್ ರೋಡ್ ಮಾಡಿದ್ದಾರೆ ಅಲ್ಲಿವರೆಗೂ, ದೇವಸ್ಥಾನದವರೆಗೂ. ತುಂಬಾನೇ ಚೆನ್ನಾಗಿದೆ. ಸುಮಾರು ಜನ ಬೈಕ್ ರೈಡರ್ಸ್ ಎಲ್ಲರೂ ಬಂದಿದ್ದಾರೆ. ಸುಮಾರು ಕಾರ್ಗಳಲ್ಲೆಲ್ಲ ಬಂದಿದ್ದಾರೆ. ಮತ್ತೆ ಒಳ್ಳೆ ವ್ಯೂ ಇದೆ. ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ಮತ್ತೆ ಕ್ಯಾಂಪಿಂಗ್ ಯಾರಾದ್ರೂ ಪ್ಲಾನಿಂಗ್ ಇತ್ತು ಅಂತಂದ್ರೂ ಕೂಡ ತುಂಬಾ ಚೆನ್ನಾಗಿದೆ ನೇಚರ್ ಮಧ್ಯದಲ್ಲಿ. ಮತ್ತೆ ಇದೇ ಒಂದು ದೇವಸ್ಥಾನ. ಸೊ ಇವಾಗ ನೋಡಿ ಇದೆಲ್ಲ ನೋಡ್ತಾ ಇರೋದು ಶಿವಲಿಂಗಗಳು. ತುಂಬಾ ಚೆನ್ನಾಗಿದೆ. ಮತ್ತೆ ನಂದಿ ಬಾಯಲ್ಲಿ ನೀರು ಬರ್ತಾ ಇದೆ. ಸುಮಾರು ಲಿಂಗಗಳೆಲ್ಲ ಮಾಡಿ ನೀರು ಶಿವಲಿಂಗದ ಮೇಲೆ ಬೀಳ್ತಿರೋ ತರ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ID ನೋಡ್ತಾ ಇದ್ದೀರಾ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನನ್ನ ಫುಲ್ ವಿಡಿಯೋ ಬಂದು ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ, ಎಲ್ಲ ಬಂದು ನೋಡಿ. ಮತ್ತೆ ದೇವಸ್ಥಾನ ಹೀಗೆ ಇರೋದು. ಇದು ಬಂದು ಫ್ರಂಟ್ ಇರೋ ದೇವಸ್ಥಾನ. ಮತ್ತೆ ಇದು ಮೂಲ ವಿಗ್ರಹ ಬಂದು ಇವಾಗ ಏನ್ ನೋಡ್ತೀರಾ ಇದು. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್